ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ. ಪ್ರೆಸೆಂಟೇಷನ್ 3. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸುತ್ತಮುತ್ತ ಒಳ್ಳೆ ನೇಚರ್ ಇದೆ, ಜೊತೆಗೆ ಕಂಗ್ರ್ಯಾಚುಲೇಷನ್ ಬ್ರದರ್. ಈ ತರ ಪ್ರಾಣಿ ಪಕ್ಷಿಗಳು. ಹೆಂಗಿತ್ತಪ್ಪ? ಮುದ್ದೆ ಆಗಿತ್ತು. Don't judge a book by its cover. Hello everyone, welcome back to my YouTube channel and my kitchen. ಫಸ್ಟ್ ಟೈಮ್ ನಾನು ಕುಕಿಂಗ್ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಈ ಔಟ್ಫಿಟ್ಟಲ್ಲಿ ಇದ್ದೀನಿ ಅಂತಂದರೆ, ಇವಾಗ ಒಂದು ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸ್ಕೊಂಡು ಬಂದೆ ಡೈರೆಕ್ಟಾಗಿ. ತುಂಬ ಹಶ್ವಾಗ್ತಿದೆ ಆ್ಯಂಡ್ ಐಮ್ ಬ್ಯಾಡ್ಲಿ ಕ್ರೇವಿಂಗ್ ಬಿರಿಯಾನಿ ಆ್ಯಂಡ್ ದಟ್ಟು ಇವತ್ತು ಸಂಡೇ. ಆ್ಯಂಡ್ ಏನಂತಂದರೆ ಯೂಶ್ವಲಿ ನನಗೆ ಮನೇಲಿ ಮಾಡೋ ಬಿರಿಯಾನಿಗಳು ಇಷ್ಟ ಆಗಲ್ಲ. ಯಾಕಂತಂದರೆ ನಾವು ಮೈಸೂರು ಬೆಂಗಳೂರವರು ಈ ವೈಟ್ ಕಲರಲ್ಲಿ ಪಲಾವ್ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಯೂಶ್ವಲಿ ಮಾಡ್ತಾರೆ. ನನಗೆ ಅದೇನಂತ ಅನಿಸುತ್ತೆ ಅಂದರೆ, ಆ ಪೀಸ್ಗಳಲ್ಲಿ ಚೆನ್ನಾಗಿ ಮಸಾಲೆ ಹಿಡಿದಿರಲ್ಲ, ಒಂಥರ ಸಪ್ಪೆ ಸಪ್ಪೆ ಬೆಂಡ್ ಪೀಸ್ ಅಂತ ಹೇಳ್ತೀವಿ ಗೊತ್ತಾ, ಆ ಥರ ಆಗಿರುತ್ತೆ. ನನಗೆ ಇಷ್ಟನೇ ಆಗಲ್ಲ. ಹೀಗಾಗಿ ನಾನು ಈ ರೆಸ್ಟೋರೆಂಟ್ಸಲ್ಲಿ ಅಲ್ಲಿ ಇಲ್ಲಿ ಹೋದಾಗ ಮಾತ್ರ ಖುಷಿಯಾಗಿ ಬಿರಿಯಾನಿ ತಿಂತಾಯಿದ್ದೆ. ಬಟ್ ಐ ಬ್ಯಾಡ್ಲಿ ವಾಂಟೆಡ್ ಟು ಟ್ರೈ. ಸೊ ಹಾಗಾಗಿ ಒಂದು ಅರ್ಧ kg ಚಿಕನ್ ತೊಗೊಂಡು ಬಂದಿದ್ದೀನಿ. ನನಗೆ ನನ್ನ ತಮಗೆ ಮಾತ್ರ. ಟುಡೇ ವಿ ಆರ್ ಕುಕಿಂಗ್ ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಕಿಚನ್ ಆ್ಯಂಡ್ ಮೈ ಬ್ಲಾಗ್. ತುಂಬ ಹಸು ಕಿರ್ಚ್ತಾ ಇದೆ. ಆ್ಯಂಡ್ ನನ್ನ ಮನೆ ಲೊಕೇಟ್ ಆಗಿರೋದು ರೈಟ್ ನೆಕ್ಸ್ಟ್ ಟು ಲಿಂಗಬುದಿ ಲೇಕ್. ಸೊ ಸುತ್ತಮುತ್ತ ಒಳ್ಳೆ ನೇಚರ್ ಇದೆ, ಜೊತೆಗೆ ಕಂಗ್ರ್ಯಾಚುಲೇಷನ್ ಬ್ರದರ್. ಈ ಥರ ಪ್ರಾಣಿ ಪಕ್ಷಿಗಳು ಕಿವಿಗೆ ಇಂಪಾಗಿ ಶಬ್ದಗಳು ಮಾಡ್ತಾ ಇರುತ್ತೆ. ಲೆಟ್ಸ್ ಸ್ಟಾರ್ಟ್. ಚೆನ್ನಾಗಿ ತೊಳೆದು ವಾಶ್ ಮಾಡ್ಕೊಂಡಿರೋ ಚಿಕನ್ಗೆ 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಹಾಗೆ 1.5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಹಿಡಿ ಪುದೀನಾ ಸೊಪ್ಪು, ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ. ಈ ಎಲ್ಲಾ ಮಸಾಲೆನು ಪ್ರತಿಯೊಂದು ಪೀಸ್ಗೂ ಅಂಟ್ಕೊಳ್ಳೋ ಹಾಗೆ ಕ್ಲೀನ್ ಆಗಿ ಕಲಿಸ್ಬೇಕು. ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕಂತ ಇಟ್ಟಿದ್ದೀನಿ. ಇದು ಒಂದು 1/2 hour ಮ್ಯಾರಿನೇಟ್ ಆದರೆ ಚೆನ್ನಾಗಿ, ನಾನು ಅವಾಗಲೇ ಹೇಳಿದ್ನಲ್ಲ, ವೈಟ್ ಪಲಾವಲ್ಲಿ ಆಗುತ್ತಲ್ಲ, ಚಿಕನ್ಗೆ ಮಸಾಲೆ ಹಿಡ್ದಿಲ್ಲದೆ ಇರೋದು, ಆ ಪ್ರಾಬ್ಲಮ್ ಬರಲ್ಲ. ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಅದು ಯೂಶ್ವಲಿ ದಮ್ ಬಿರಿಯಾನಿಗಳಲ್ಲಿ ಸ್ಪೆಷಲ್ ಅಂತಂದ್ರೇ ಫ್ರೈಡ್ ಆನಿಯನ್ಸ್ನ ಮಾಡೋದು. ಸೊ ಇವಾಗ ಫ್ರೈಡ್ ಆನಿಯನ್ನ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದಂತ ನಾನು ತೋರಿಸ್ತೀನಿ. ಒಂದು ದೊಡ್ಡ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ ಆನಿಯನ್ಸ್ನ ಹಾಕಿ ಫ್ರೈ ಮಾಡಿದ್ರೆ ಎಣ್ಣೆನೂ ವೇಸ್ಟ್ ಆಗುತ್ತೆ, ಅಷ್ಟೊಂದು ಎಣ್ಣೆ. ಆ್ಯಂಡ್ ತುಂಬ ಕ್ಲಮ್ಸಿ ಆಗಿಬಿಡುತ್ತೆ, ತುಂಬ ಹೀರು ಹಿಡ್ಕೊಂಡ್ಬಿಡುತ್ತೆ ಎಣ್ಣೆನ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಈ ಒಗ್ಗರಣೆ ಬೌಲ್ ಇರುತ್ತಲ್ಲ, ಒಗ್ಗರಣೆ ಹಾಕೋಕ್ಕಂತ ಒಂದು ಪಾತ್ರೆ ಇರುತ್ತಲ್ಲ, ಇದನ್ನು ಇಟ್ಕೊಂಡು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಫ್ರೈಡ್ ಆನಿಯನ್ಸ್ನ ಮಾಡ್ಕೊತೀನಿ. ಸೊ ದಟ್ ಈಸಿಯಾಗಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದು ಕಬಾಬ್ ಮಾಡಿರೋ ಎಣ್ಣೆ, ಬರೀ ಫ್ರೈಡ್ ಆನಿಯನ್ಗೆ ಮಾತ್ರ ಇದನ್ನು ಯೂಸ್ ಮಾಡೋದು. ಆ್ಯಂಡ್ ಬಿರಿಯಾನಿ ಮಾಡೋಕ್ಕೆ ಬೇರೆ ಎಣ್ಣೆ ಯೂಸ್ ಮಾಡ್ತೀನಿ. ಎನಿವೇಸ್ ಇಟ್ ಇಸ್ ಆಲ್ರೆಡಿ ಫ್ರೈಡ್ ಅಂತ ಹೇಳಿ. ಸೊ ಇದರಲ್ಲಿ ಫ್ರೈಡ್ ಆನಿಯನ್ಸ್ನ ಮಾಡೋಣ. ದಮ್ ಬಿರಿಯಾನಿನಲ್ಲಿ ಮಧ್ಯ ಮಧ್ಯ ಬಾಯಿಗೆ ಈ ಫ್ರೈಡ್ ಆನಿಯನ್ ಸಿಗ್ತಾ ಇದ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಅಂಡ್ ಈ ತರ ಪುಟ್ಟು ಪಾತ್ರೆನಲ್ಲಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆನೂ ವೇಸ್ಟ್ ಆಗಲ್ಲ, ತುಂಬಾ ಬೇಗ ಕೂಡ ಆಗೋಗುತ್ತೆ. ನಾನಿಲ್ಲಿ 2 ಬ್ಯಾಚಸ್ ಅಲ್ಲಿ ಆನಿಯನ್ ನ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಉಳ್ಕೊಳ್ಳೋ ಸ್ವಲ್ಪ ಆನಿಯನ್ ಮತ್ತೆ ಎಣ್ಣೆನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ಗೆ ಆಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಬಿರಿಯಾನಿಗೆ ಬೇಕಾಗಿರೋ ಅಕ್ಕಿನ ಕೂಡ ತೊಳೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಈ ಗ್ಲಾಸಲ್ಲಿ 2 cups ಆಫ್ ಸೋನಾ ಮಸೂರಿ ರೈಸ್ನ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ. ಹಾಗೆ ಇದೇ ಗ್ಲಾಸಲ್ಲಿ 1/2 ಅಷ್ಟು ಬಾಸ್ಮತಿ ರೈಸನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಿಮ್ಗೆ ಒಂದು ಟಿಪ್ ಹೇಳಬೇಕು, ಏನಂತಂದರೆ ಬಾಸ್ಮತಿ ರೈಸನ್ನು ಯಾವಾಗ ಪರ್ಚೇಸ್ ಮಾಡಿದ್ರು ಪ್ಯಾಕೆಟ್ ಸೀಲ್ಡ್ ಆಗಿರುತ್ತಲ್ಲ, ಅದನ್ನು ಪರ್ಚೇಸ್ ಮಾಡಿ. ಏನಕ್ಕೆ ನಾವು ಬಾಸ್ಮತಿ ರೈಸ್ನ ಯೂಸ್ ಮಾಡ್ತೀವಿ ಅಂದರೆ, ಅದೊಂದು ಅರೋಮ್ಯಾಟಿಕ್ ಘಮ ಬರುತ್ತೆ, ಆ ಅರೋಮಾಗೋಸ್ಕರ ನಾವು ಯೂಸ್ ಮಾಡೋದು. ದಸ್ ನೋ ಯೂಸ್ ನೀವು ಲೂಸ್ನ ತೊಗೊಂಡ್ರೆ. ಬಟ್ ನಾನು ಹೋಗಿದ್ದ ಶಾಪಲ್ಲಿ ಸಿಗಲಿಲ್ಲ. ಸೊ ನನಗೆ ಬೇರೆ ಕಡೆ ಹೋಗಿ ತೊಗೊಳ್ಳೋಷ್ಟು ಪೇಷನ್ಸ್ ಆ್ಯಂಡ್ ಟೈಮ್ ಇರಲಿಲ್ಲ, ಹಾಗಾಗಿ ಲೂಸ್ ತೊಗೊಂಡೆ. ನೀವು ಬೇಕಾದರೆ ಫುಲ್ಲು ಬಾಸ್ಮತಿ ರೈಸಲ್ಲೇ ಕುಕ್ ಮಾಡ್ಬೋದು ಬಿರಿಯಾನಿನ, ಇಲ್ಲಾಂತಂದರೆ ಬರೀ ಸೋನಾ ಮಸೂರಿ ರೈಸಲ್ಲೇ ಕುಕ್ ಮಾಡ್ಬೋದು. ಬಟ್ ವಾಟ್ ಮ್ಯಾಟರ್ಸ್ ಇಸ್ ನೀವು ದ ವೇ ಯು ಕುಕ್ ದ ರೈಸ್. ಒಡೆದೋಗದೆ ಇರೋ ಹಾಗೆ, ಮುಳ್ಳಾಗದೆ ಇರೋ ಹಾಗೆ ಚೆನ್ನಾಗಿ ಬೆಂದು ಇರಬೇಕು. ಪುಡಿಯಾಗಿ ಉದುದ್ರಾಗಿ ಹೇಗೆ ಬಿರಿಯಾನಿಗೆ ರೈಸ್ ಕುಕ್ ಮಾಡೋದಂತ ನಾನು ತೋರಿಸ್ತೀನಿ ಇವಾಗ.
2.5 ಲೋಟ ಅಕ್ಕಿಗೆ 4.5 ಲೋಟ ನೀರನ್ನ ಹಾಕಿ ಜೊತೆಗೆ 1 ನಿಂಬೆ ಹಣ್ಣಿನ ಸ್ಲೈಸು, 1-2-3 ಚಕ್ಕೆ ಲವಂಗ ಹಾಗೆ ಪಲಾವ್ ಎಲೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಬಾಯ್ಲ್ ಬರೋವರೆಗೂ ಬಿಟ್ಟು ಅದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಸೋನಾ ಮಸೂರಿ ರೈಸ್ ಹಾಗೆ ಬಾಸ್ಮತಿ ರೈಸ್ ಅನ್ನ ಹಾಕೊಬೇಕು. 70% ಅಕ್ಕಿ ಬೆಂದ ಮೇಲೆ ಅದನ್ನ ಬಸ್ದು ತೆಗೆದಿಟ್ಕೊಳ್ಳಿ. ಇನ್ನು ಬಿರಿಯಾನಿ ಗ್ರೇವಿಗೆ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಗೆ ತುಪ್ಪ ಹಾಕಿ ಕಾದ ಮೇಲೆ 4-5 ಹಸಿಮೆಣಸಿನಕಾಯಿ, ಉದ್ದಕ್ಕೆ ಸ್ಲೈಸ್ ಮಾಡಿರೋ 2 ಮೀಡಿಯಂ ಸೈಜ್ ಈರುಳ್ಳಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಅದಾದ್ಮೇಲೆ 1 ಹಿಡಿ ಪುದೀನ ಹಾಗೆ ನುಚ್ಚಾಗಿ ಕತ್ತರಿಸ್ಕೊಂಡಿರೋ ಟೊಮ್ಯಾಟೊ ಹಣ್ಣುಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 1 ಪ್ಯಾಕೆಟ್ ಬಿರಿಯಾನಿ ಮಸಾಲಾ ಪೌಡರ್ ಅನ್ನ ತಗೊಂಡಿದ್ದೀನಿ. ಮಸಾಲೆನೂ ಕೂಡ ಹಾಕಿ 1-2 ಸೆಕೆಂಡ್ ಹುರಿದು ಅದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂತಹ ಚಿಕನ್ ಅನ್ನ ಹಾಕೊಬೇಕು. ಮಸಾಲೆ ಚಿಕನ್ಗೆ ಅಂಟ್ಕೊಳ್ಳೋ ಹಾಗೆ 1-2 ನಿಮಿಷ ಫ್ರೈ ಮಾಡಿ ಗ್ರೇವಿಗೆ ಬೇಕಾಗಿರುವಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಬೇಕು. ಮಸಾಲೆ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಗ್ರೇವಿನ ನಾನು ಒಂದು ಬೌಲ್ ಅಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ನಿಮ್ಮ ಡಿಸೈರ್ಡ್ ಕನ್ಸಿಸ್ಟೆನ್ಸಿ ಸಿಕ್ಕಿದ ಮೇಲೆ ಗ್ಯಾಸ್ ನ ಆಫ್ ಮಾಡ್ಕೊಳ್ಳಿ. ಒಂದು ದಪ್ಪ ತಳ ಇರೋ ಪಾತ್ರೆ ಅಥವಾ ಕುಕ್ಕರ್ ನಲ್ಲಿ ಮೊದಲನೇ ಲೇಯರ್ ತುಪ್ಪ ಹಾಕಿ ಹಾಗೆ ಚಿಕನ್ ಮಸಾಲಾನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಲೇಯರು ಬೇಯಿಸಿಟ್ಕೊಂಡಿರೋಂತಹ ಅನ್ನನ ಹಾಕಿ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅನ್ನದ ಮೇಲೆ 1 ಸ್ಪೂನ್ ತುಪ್ಪ, ಪುದೀನ, ಕೊತ್ತಂಬರಿ ಸೊಪ್ಪು, ಫ್ರೈಡ್ ಆನಿಯನ್ಸ್ ನ ಹಾಕಿ ಆಗ್ಲೇ ತೆಗೆದಿಟ್ಕೊಂಡಿರೋಂತಹ ಗ್ರೇವಿನ ಹಾಕೊಂತಾ ಇದ್ದೀನಿ. ಆಕ್ಚುಯಲ್ ಆಗಿ ಕೇಸರಿ ಹಾಲನ್ನ ಹಾಕಬೇಕು, ಇಲ್ಲ ಅಂತಂದ್ರೆ ಚಿಕನ್ ಗ್ರೇವಿನನ್ನೇ ಹಾಕೊಬಹುದು, ಇನ್ನು ಟೇಸ್ಟಿಯಾಗಿರುತ್ತೆ. ಮತ್ತೆ ನಾನು ಅದೇ ಪ್ರಾಸೆಸ್ನ ರಿಪೀಟ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ರೈಸ್ ಮತ್ತೆ ಚಿಕನ್ ತಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಲೇಯರ್ಸ್ ಡಿಪೆಂಡ್ ಆಗುತ್ತೆ. ಇದರ ಜೊತೆಗೆ ನೀವು ಬೇಕಾದ್ರೆ ಗೋಡಂಬಿ ಮತ್ತೆ ಒಣ ದ್ರಾಕ್ಷಿನೂ ಕೂಡ ಫ್ರೈ ಮಾಡಿಕೊಂಡು ಮೇಲೆ ಹಾಕೊಬಹುದು. ನಾನಿಲ್ಲಿ ಕಂಪ್ಲೀಟ್ ಪ್ರಾಸೆಸ್ನ 3 ಟೈಮ್ಸ್ ರಿಪೀಟ್ ಮಾಡಿದ್ದೀನಿ. 4 ಗಂಟೆಗೆ ಸ್ಟಾರ್ಟ್ ಮಾಡಿ ನಾನು ವಿಡಿಯೋ ಮಾಡ್ಕೊಂಡು ನಿಧಾನಕ್ಕೆ 6 ಗಂಟೆಗೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇವಾಗ ಆ್ಯಕ್ಚುಲಾಗಿ ದಮ್ ಬಿರಿಯಾನಿ ಅಂತಂದರೆ ಪಾತ್ರೆಯಲ್ಲಿ ದಮ್ ಕಟ್ಟಿ ಮಾಡಬೇಕು, ಬಟ್ ನಂದು ಅನ್ನದ ಕ್ವಾಂಟಿಟಿ ಜಾಸ್ತಿ ಆಗೋಯಿತು. ಸೊ ಅಷ್ಟು ದೊಡ್ಡ ಪಾತ್ರೆ ಇರಲಿಲ್ಲ, ಹಾಗಾಗಿ ಕುಕ್ಕರಲ್ಲೇ ನಾನು ಪ್ರೆಷರ್ ಕುಕ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಅದು ಧಮ್ ಬರೋವರೆಗೂ ಬಿಟ್ಟು ಅದನ್ನು ಓಪನ್ ಮಾಡ್ತೀನಿ. ನನಗೆ ಸ್ವಲ್ಪ ಜಾಸ್ತಿನೇ ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ನನ್ನ ಎಕ್ಸ್ಪೆಕ್ಟೇಷನನ್ನು ಟೆಕ್ಸ್ಚರ್ ರೀಚ್ ಮಾಡಲಿಲ್ಲ. ಬಿಕಾಸ್ ಅದಕ್ಕೆ ಬ್ರೀತ್ ಮಾಡೋಕ್ಕೆ ಜಾಗ ಸಿಗಲಿಲ್ಲ. ಪ್ರೆಷರ್ ಕುಕ್ ಆಗಿರೋದ್ರಿಂದ ಸ್ವಲ್ಪ ಮುದ್ದೆ ಆಯಿತು, ಟೆಕ್ಸ್ಚರ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಬಟ್ ಟೇಸ್ಟ್ ವಾಸ್ ರಿಯಲಿ ಗುಡ್. ಪಾತ್ರೆಯಲ್ಲಿ ಮಾಡಿದಿದ್ರೆ ಇನ್ನೂ ಸ್ವಲ್ಪ ಪುಡಿಯಾಗಿ ಉದ್ದುದ್ರಾಗಿ ಆಗ್ತಾ ಇತ್ತು. ಇವಾಗ ಊಟ ಆಯಿತು, ವೆಂಕಟು ಬಂದ, ಇಬ್ಬರು ಬಿರಿಯಾನಿ ತಿಂದ್ವಿ. ಹೆಂಗಿತ್ತಪ್ಪ? ಮುದ್ದೆ ಆಗಿತ್ತು. ಅದಲ್ಲದೆ ಆ ಕುಕ್ಕರಲ್ಲಿ ಕ್ವಾಂಟಿಟಿ ಬರೀ 1-2 ಲೋಟ ಹಿಡಿಯೋದು. ನಾನು 2.5 ಲೋಟ ಪ್ಲಸ್ ಚಿಕನ್ನು ಎಲ್ಲ ಹಾಕಿದ್ರಿಂದ ಸ್ವಲ್ಪ ಮುದ್ದೆ ಆಯಿತು. ದೊಡ್ಡ ಪಾತ್ರೆಯಲ್ಲಿ ಬಂದಿದ್ದರೆ ಚೆನ್ನಾಗಿ ಬರ್ತಿತ್ತು. ಬಟ್ ಡೋಂಟ್ ಜಡ್ಜ್, ಏನೋ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಓಕೆ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಅದಕ್ಕೆ ಮುಖ ನೋಡಿ ಮಣೆ ಹಾಕಬಾರ್ದು ಅಂತಾರೆ, ಆ ಥರ ನೋಡೋಕ್ಕೆ ಓಕೆ ಥರ ಇತ್ತು. ಪ್ರೆಸೆಂಟೇಷನ್ 3. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಅದಲ್ಲ, ನನಗೆ ನಾನೇ ಕೊಟ್ಕೊತೀನಿ ಮಾರ್ಕ್ಸು. ಪ್ರೆಸೆಂಟೇಷನಿಗೆ 5 ಔಟ್ ಆಫ್ 10. ಯಾವ ಇವೆಲ್ಲ ಅಂತ. ಸ್ಮೆಲ್ಲು 8, ಟೇಸ್ಟ್ 9.5. ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು, ಆ್ಯಕ್ಚುಲಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.